ಪಕ್ಕನೆ, ಸ್ವಂತ ಎಂತಿ ಮಲಗಿರೋ ಜೊತೆ ಇರೋದನ್ನ ಅವನು ಹೊರಗಡೆ ಪಕ್ಕನೆ. ಈಗ ನೀವಿಬ್ರು ಒಟ್ಟಿಗಿದ್ದಾಗ ಫೋಟೋ ತೆಗ್ದಿರೋದು ಅವನು ಚಿಕ್ಕಬಳ್ಳಾಪುರ, ನಿಮ್ಗೂ ಗೊತ್ತು, ನಿಮ್ಗೂ ಗೊತ್ತು. ನನ್ನ ಹತ್ರ ಇಲ್ಲ, ಬಟ್ ಅವ್ನು ತಕೊಂಡಿದ್ದಾನೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದ್ ಹೆಂಗೆ? ಯಾಕೆ ವಾಟ್ಸ್ಆಪ್ ಕಾಲ್ ಮಾಡಿದ್ರೆ ಸ್ಕ್ರೀನ್ ಶಾಟ್ ತಕೊಂಡ್ರೆ ಗೊತ್ತಾಗಲ್ವಾ? ವಿಡಿಯೋ ಕಾಲ್ ಅಲ್ಲಿ ಸ್ಕ್ರೀನ್ ಶಾಟ್ ತಗೊಂಡಿದ್ದಾರೆ. ನಾನು ಹೇಳ್ತೀನಿ, ಯಾವ ಹೆಣ್ಮಗು ಕರ್ನಾಟಕದಲ್ಲಿ ಒಂದು ಹೇಳ್ತೀನಿ, ಯಾವ ಹೆಣ್ಮಗು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ತೆಗೆದು ಮದುವೆ ಆಗಿರೋದಲ್ಲ, ಮದುವೆ ಹಾಕಿನ ಮುಂಚೆ, ಮದುವೆ ಆಗಿರ್ತಕ್ಕಂಥ ಮುಂಚೆ ಯಾವ ಹೆಣ್ಮಗಳು ಏನು ಸ್ನಾನ ಮಾಡೋ ಈಗ ಆನ್ ಮಾಡೋದು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಾಗೆಲ್ಲ ತೆಗೆದು ಯಾರು ಮಾಡ್ತಾರೆ? ಕರ್ನಾಟಕ ಜನತೆ ಮುಂದೆ ಪ್ರಶ್ನೆ ಹೇಳ್ತೀನಿ. ಈಗ ನನ್ನ ಫೋಟೋ ಈಗ ವಿಡಿಯೋ ಕಾಲ್ ಅಲ್ಲಿ ನೀವು ಯಾರ ಹತ್ರನೋ ಮಾತಾಡ್ತೀರಿ, ಆ ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಿ ನಿಮ್ಮ ಹೆಂಡತಿಗೆ. ಏನು ಈಗ ಸಾಮಾನ್ಯ ನಾನು ಮಂಜು ಅವರೇ ಇದು ತೀರಾ ಅಸಹ್ಯ ಅನ್ನಿಸ್ತದೆ. ಕೇಳಿಸ್ಕೊಳ್ಳಿ ಇಲ್ಲಿ ತೀರಾ ಅಸಹ್ಯ ಅನ್ನಿಸ್ತಾ ಇದೆ. ನಾವು ಸುತ್ತಮುತ್ತ ಬೆಳೆದಿರೋ ಪರಿಸರ ಅಥವಾ ನಮ್ ಸುತ್ತಮುತ್ತ ಇರೋ ಗಂಡು ಮಕ್ಕಳು, ಗಂಡನೇ ಆಗಿರ್ಬೋದು, ಒಡ ಹುಟ್ಟಿದ ತಮ್ಮ ಅಣ್ಣ ಏನೇ ಆಗಿರ್ಬೋದು, ಹೆಣ್ಣು ಮಕ್ಕಳ ಮಾನ ಮರ್ಯಾದೆನ ಕಾಪಾಡಕ್ ನೋಡ್ತಾರೆ. ಇನ್ ಕೇಸ್ ಚಿಕ್ಕ ಪುಟ್ಟ ಬಟ್ಟೆ ಆಯ್ತು ಅಂದ್ರೆ ಬಟ್ಟೆ ಸರಿ ಮಾಡ್ಕೊ ಅಂತ ಹೇಳೋರ್ನ ಕೇಳಿದೀವಿ. ಹೆಂಡತಿದೆ ಫೋಟೋ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಹೆದರ್ಸೋದು ಇದು ಯಾವ ಸೀಮೆ ಗಂಡಸ್ತನ ಸರ್? ನನ್ನ ಮಾನಹಾನಿ ಆಗಿರೋ ಅದಕ್ಕೆ ಹೆಂಡತಿನೂ ಹೋಗ್ಲಿ ಅಂತ ನಾನು ಹೇಳಿದ ಅರ್ಥ ಆಯ್ತಲ್ಲ. ನಮ್ ಸುತ್ತಮುತ್ತ ಇರೋ ಗಂಡು ಮಕ್ಕಳು ಕಟ್ಕೊಂಡಿರೋ ಗಂಡ ಆಗ್ಲಿ ಅಥವಾ ಒಡ ಹುಟ್ಟಿದ ಅಣ್ಣನೋ ತಮ್ಮನೋ, ನನ್ನ ತಂಗಿದು ಅಥವಾ ಹೆಂಡತಿದು ಮರ್ಯಾದೆ ಕಾಪಾಡೋದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಅದನ್ನ ಮಾಡ್ಕೊಂಡ್ ಬರ್ತಾರೆ ಅವರು. ಅದನ್ನ ಬಿಟ್ಟು ಸ್ಕ್ರೀನ್ ಶಾಟ್ ತಗೊಳ್ಳೋದು, ನೀವಿಬ್ರು ಪ್ರೈವೇಟ್ ಅಲ್ಲಿ ಖುಷಿಯಾಗಿರ್ತೀರಿ, ಫೋಟೋ ತಗೊಂಡಿರ್ತೀರಿ, ಓಕೆ, ಅದನ್ನ ನಾನು ಜನರಿಗೆಲ್ಲ ತೋರಿಸ್ತೀನಿ ಅಂದ್ರೆ ಯಾವ ಸೀಮೆ ಗಂಡಸ್ತನ ಅದು? ಅಂಡ್ ಅದನ್ನ